ಈಗ ಅಶ್ವಿನಿ ಗೌಡ ಅವರ ನೇರ ವ್ಯಕ್ತಿತ್ವ, ನೇರ ನುಡಿ ಕೆಲವರಿಗೆ ಅದು ವಿಲನ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಏಕವಚನದಲ್ಲಿ ಬೈತಾ ಇದ್ದಾರೆ, ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಜನ ನಿಮ್ಮ ಬಗ್ಗೆ ಬೇರೆದೇ ಒಂದು ವ್ಯಕ್ತಿತ್ವವನ್ನ ನೋಡ್ತಾ ಇದ್ರು. ಸೊ ಹೀಗಾಗಿ ಇಲ್ಲಿ ಬಡವ್ರ ಮಕ್ಕಳು ಗೆಲ್ಲಬೇಕು, ಗಿಲ್ಲಿನ ಗೆಲ್ಲಿಸ್ಬೇಕು, ಜೊತೆಗೆ ಸಂಪತ್ತಿಗೆ ಸವಾಲೆಲ್ಲ ಹಾಕ್ತಾ ಇದ್ರು ರೈತಾಪಿ ವರ್ಗದವರು. ಅದೆಲ್ಲ ಬಹುಶಃ ಒಳಗಡೆ ಒಂದಿಷ್ಟು ಪ್ರೋಮೋಗಳು ಹಾಕಿದಾಗ ತಮ್ಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಸೊ ಬಡವ್ರ ಮಕ್ಕಳು ಒಂದು ಭಾಗದಲ್ಲಿ, ಶ್ರೀಮಂತರ ಮಕ್ಕಳು ಒಂದು ಭಾಗದಲ್ಲಿ, ಆ ಕ್ಯಾಟಗರಿಯಲ್ಲಿ ತಾವು ಅಂತ ಹೇಳಿ ಬಿಂಬಿಸ್ತಾ ಇದ್ರು ಈ ವಿಚಾರವಾಗಿ. ಸರ್ ಇಲ್ಲಿ ಒಂದು ಹೇಳೋದೇನು ಅಂದರೆ ಬಡವ್ರ ಮಕ್ಕಳು ಗೆಲ್ಲಬೇಕು, ಅದು ನಮ್ಮ ಡಾಲಿ ಧನಂಜಯ್ ಅವ್ರು ಹೇಳಿರುವಂಥ ಡೈಲಾಗ್. ಆದರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಭಾಳ ಮುಖ್ಯ ಆಗುತ್ತೆ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ ಬಡವನ ಇಷ್ಟಪಡ್ತೀನಿ. ಗೆಟಪ್ ಅಲ್ಲಿ ವಿನ್ನರ್ ಆದ್ರು ಗಿಲ್ಲಿ. ಏನಾರಾದ್ರೂ ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಯಾವತ್ತೂ ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು. ಇರ್ಲಿ, ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು, ಅವ್ರ ಆಟದ ಬಗ್ಗೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂಥ ಒಬ್ಬ ಪ್ರತಿಸ್ಪರ್ಧಿ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ ನಾನು ಇಷ್ಟನೇ ಪಡಲ್ಲ. ಯಾಕೆಂದ್ರೆ ಯುದ್ಧ ಮಾಡಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ, ಮತ್ತೆ ಅದನ್ನ ಎತ್ಕೊಳಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಗೆದ್ದಿದ್ದಾರೆ, ಅವ್ರ ಭವಿಷ್ಯ ಉಜ್ವಲವಾಗಿರ್ಲಿ, ಒಳ್ಳೇದಾಗ್ಲಿ. ನನ್ನನ್ನು ಅತ್ತೆ ಮಗಳು ಅಂತ ಕರೆದಿದ್ದಾರೆ, ನಾನು ಅವ್ರನ್ನ ಮಾವನ ಮಗ ಅಂತ ಕರೆದಿದ್ದೀನಿ. ಖಂಡಿತ ಒಳ್ಳೇದಾಗಬೇಕು. ಬಟ್ ಆ ಟ್ಯಾಗ್ಲೈನ್ ಏನಿದೆಯಲ್ಲ, ಬಡವ್ರ ಮಕ್ಕಳು ಗೆಲ್ಲಬೇಕು, ಹೌದು, ನಿಜವಾದ ಬಡವ್ರ ಮಕ್ಕಳು ಗೆಲ್ಲಬೇಕು. ಬಡವ್ರ ಮಕ್ಕಳ ಹಾಗೆ ಗೆಟಪ್ ಹಾಕ್ಕೊಂಡು ಅದು ನನಗೆ ಸರಿ ಅಂತ ಅನ್ಸಲ್ಲ.